ಐವರ ಕಾಂತೆ ಎನಿಸಿರೆ ಚಿನ್ನೆಂದೆ ಐವರ ಕಾಂತೆ ಎನಿಸಿರೆ ಚಿನ್ನೆಂದೆ ತಳೆದ ಬರಿ ಭಾವ ಸವಿಸಿದೆ ಜೀವ ತಳೆದ ಬರಿ ಭಾವ ಸವಿಸಿದೆ ಜೀವ ಕೊಡು ಚಿರ ವಿಭವ ಜ್ವಲಿಸುವುದನ ವರದ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರದ ಐವರ ಕಾತೆ ಎನಿಸಿರೆ ಚಿನ್ನೆಂದೆ ಐವರ ಕಾತೆ ಎನಿಸಿರೆ ಚಿನ್ನೆಂದೆ ತಳೆದ ಬರಿ ಭಾವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರದ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಹೇ ಕೃಷ್ಣ ದೀನದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾದರೂ ಯಾರು ದೇವ? ಕದ್ದ ಕಳಂತಿ ಕೀಚಕನ ಭಂಗವನ್ನು ಸಹಿಸಿದ್ದಾಯಿತು, ಕಾಡಿಂದ ಕಾಡಿ ಎರೆದದ್ದು ಆಯಿತು. ಇನ್ನು ಮೇಲಾದರೂ ಸುಖವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಎನಲ್ಲಿ ಏನನ್ನು ಬರೆದಿರುವೆ ಪರಮಾತ್ಮ, ಏನನ್ನು ಬರೆದಿರುವೆ? ಪಾಂಚಾಲಿ ಪಾಂಚಾಲಿ ಪ್ರಿಯತಮೆ, ಏಕೆ ಏನಾಯಿತು? ನಿಷ್ಕಾರಣವಾಗುತ್ತಿರುವೇಕೆ ದೇವಿ? ಪಾಂಚಾಲಿ, ಕಾಂತೆ ಕಾಂತೆ, ಹೊರಧೀರರಾಗಿ ವರ ಪತ್ನಿಯಾಗಿ ಹೊರಧೀರರಿಗೆ ವರ ಪತ್ನಿಯಾಗಿ ಮರಗುವೇಕೆ ದೇವಿ? ಪಾಂಚಾಲಿ, ಹೊರಧೀರರಿಗೆ ವರ ಪತ್ನಿಯಾಗಿ ಹೊರಧೀರರಿಗೆ ವರ ಪತ್ನಿಯಾಗಿ ಮರಗುವೇಕೆ ನೀ ಪಾಂಡುಪುತ್ರರಿ ಪತ್ನಿಯಾಗಿ ನೀನು. ಸಾಕು ಸಾಕು ಸ್ವಾಮಿ. ದೇವಿ, ಪಾಂಡುಪುತ್ರರಿಗೆ ಪತ್ನಿಯಾಗಿ ನೀನು ಹೆಣ್ಣು ಚಿಂತೆಯಿಂದ ಗಣಕೋಪದಿಂದ ದುಡುಕುವೆ ಗಣಕೋಪದಿಂದ ದುಡುಕುವೆ ಏಕೆ ಕೋಮಲಾಗಿನಿ ದೇವಿ? ಕಾಂತೆ ಕಾಂತೆ, ಹೊರಧೀರನಾಗಿ ವರಪತ್ನಿಯಾಗಿ ಹೊರಧೀರರಿಗೆ ವರಪತ್ನಿಯಾಗಿ ಮರಗುವೇಕೆ ನೀ ಮರಗುವೇಕೆ ನೀ ಮರಗುವೇಕೆ ನೀ ದೇವಿ? ಏಕೆ ಏನಾಯಿತು? ನಿಷ್ಕಾರಣ ಅಳುತ್ತಿರುವೇಕೆ ದೇವಿ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳಿಗೆ ಒಂದಲ್ಲ 100 ಕಾರಣಗಳು. ನೀವಾದರೂ ಪುರುಷರು, ನಿಮಗೆ ಅಪಮಾನ ಮಾಡಿದಿರಿ, ದುರ್ವಾಕ್ಯ ಆಡಿದಿರಿ, ನೀವರಿಗೆ ಪ್ರತಿಕಾರ ಮಾಡುತ್ತೀರಿ. ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನಕ್ಕಾಗಿ ವಸ್ತುವಿಗಾಗಿ ಅವರ ಪರನ್ನು ಬೇಡಿಕೊಳ್ಳಬೇಕು. ಪರಮೇಶ್ವರ ಇಂಥ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ? ದೇವಿ, ಅಳಬೇಡ ಅಳಬೇಡ ಪಾಂಚಾಲಿ, ಅಳಬೇಡ.
ಸ್ತ್ರೀಯರ ಪರಾಧೀನತೆಯೋ ಈ ನಮ್ಮ ಸಮಾಜದ ನೇಮ. ಆ? ಭಗವಾನ್ ಸ್ವರೂಪಿಗಳಾದ ಆ ಋಷಿಗಳ ಆಜ್ಞೆ. ಋಷಿಗಳ ಆಜ್ಞೆ ದೇವಿ. ಏನೆಂದು ಸ್ವಾಮಿ? ನಿಮಗಾಗಿ ಅಲೆದು ವನವಾಸ ಕಳೆ ಅಲೆ. ಪರನಿಂದೆಂದೆ ಸಹಿಸಲಾರೆ. ಸಾಕು ಸಾಕು. ಆ? ನಿಮಗಾಗಿ ಅಲೆದು ವನವಾಸ ಕಳೆ ಪರನಿಂದೆಂದೆ ಸಹಿಸಲಾರೆ. ಪ್ರಿಯತಮೆ, ಸರಿಯೇ ನಿಮಗೆ ಸಮ್ಮತವಾದುದು. ಸರಿಯೇ ನಿಮಗೆ ಸಮ್ಮತವಾದು. ದೊರೆಯೇ ಕೇಳು ಕತೆಯ ಕತೆಯ ವ್ಯಥೆಯ. ಸ್ವಾಮಿ, ದೇವಿ, ಅಬ್ಬಾ, ಪತಿಗಳು ಪತಿಗಳು ತಪಸ್ಸನ್ನೇ ಮಾಡಿ ಪಡೆಯಬೇಕು ನಿಮ್ಮಂತ ಹೇಳಿ ಪತಿಗಳನ್ನು. ದೇವಿ, ಸ್ವಾಮಿ, ಅಣ್ಣನ ಒಂದು ದಿನದ ಅವಿವೇಕತನ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ ದೇವಿ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆ? ದೇವಿ, ಆಹಾ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈಗ ನಿನ್ನ ಚಿಂತೆಗೆ ಕಾರಣವೇನೋ ಅದನ್ನು ತಿಳಿಸಿದೇವಿ. ಹೇಳುವೇನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ನೀವು ನಿಮ್ಮಣ್ಣನ ಆಜ್ಞಾಧಾರಕನು ತಾನೆ. ನಿಮ್ಮಣ್ಣನ ಆಜ್ಞೆ ಹೊರತು ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹೌದೇ ಸ್ವಾಮಿ? ಹಾಗಾದರೆ ಕೇಳಿ, ಇದೇ ನಾನು ದೇವ ಮಂದಿರಕ್ಕೆ ದರ್ಶನಕ್ಕಾಗಿ ಹೋಗಿದ್ದೆ. ಅಲ್ಲಿಗೆ ಸ್ವಾಮಿ ಆ ಭಾನುಮತಿ ಬಂದಿದ್ದಳು. ಆ ಭಾನುಮತಿಯು ಈ ನೆನಪಿದ ಕೇಶ ರಾಶಿಯನ್ನು ನೋಡಿ ನಿನ್ನ ಪತಿಗಳು ಸಂಧಿಗಾಗಿ ದುತ್ತನ್ನು ಕಡಿಸಿದರು. ಇನ್ನೇನು ಸಂಧಿ ಆಗುವುದು. ಈಗಲಾದರೂ ನಿನ್ನ ಬಿರುಮುಡಿಯನ್ನು ಮುಡಿಗಟ್ಟೆಯಿಂದ ಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಪ್ರಿಯತಮೆ, ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು ಸ್ವಾಮಿ? ನನ್ನ ಪ್ರೀತಿಯಣ್ಣಾದ ಶ್ರೀಹರಿ ಅಲ್ಲವೇನು? ದೇವಿ, ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನಾಗಿರುವ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಪಾಂಚಾಲಿ ಸ್ವಾಮಿ, ಅರ್ಜುನನು ಯುವ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗೆ ಆಗಬಹುದೆಂದು ನಾನು ಭಾವಿಸಿದ್ದೆ. ಆಹಾ. ಈಗ ಅದು ಖಚಿತವಾಯಿತು ಅಲ್ಲವೇ? ಸರಿ. ಸರಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಎಷ್ಟೇ ಆದರೂ ಈ ಭೀಮಸೇನ ಪತ್ನಿ ಅಲ್ಲವೇನು? ಆ? ಪ್ರೀತಿಯ ಮಡದಿ ಅಲ್ಲವೇ? ಆ? ಹೇ ಭಾನುಮತಿ, ನೀನು ಬಲು ಬಿಡು ಸ್ವಾಮಿ ಬಿಚ್ಚವರಿಗೂ ನಾನನ ಮುಡಿ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಆಹಾ, ಬಾಪು ಪಾಂಚಾಲಿ, ಅಲ್ಲವೇ ಬಾಪು ಸ್ವಾಮಿ? ಒಳ್ಳೆಯ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವ. ಅಬ್ಬಬ್ಬಾ, ಎಷ್ಟೇ ಆಗಲಿ ನೀನು ನಮ್ಮ ವೀರರಾಣಿ ಅಲ್ಲವೇ? ಅಲ್ಲವೇ ಸ್ವಾಮಿ? ದೇವಿ, ಸ್ವಾಮಿ, ಆ, ಬಲು ಜಾನೆ ಕಣೆ ನೀನು. ಬಾ ಅಬ್ಬಬ್ಬಾ. ಬಾ, ದೇ ಸಂತೋಷಕ್ಕೆ ಬಾ. ಈ ನನ್ನ ತೊಡೆಯನ್ನು ಬನ್ನಿ ಅಲಂಕರಿಸು. ಸ್ವಾಮಿ. ದೇವಿ, ಸ್ವಾಮಿ, ಪ್ರಿಯೆ, ಪ್ರಾಣೇಶ್ವರ, ಜಾನೆ ಬಲು ಜಾನೆ ಮುದ್ದಾಡುವೆವು ಬಾರೆ. ದೇವಿ, ದೇವಿ, ಜಾನೆ ಬಲು ಜಾನೆ ಮುದ್ದಾಡುವೆವು ಬಾರೆ. ಈ ಭೀಮಂತಿ ಶ್ರೇಯಸಿ ನೀನೆ. ಆ ತಿರ್ಗಿ. ಈ ಭೀಮನ ಶ್ರೇಯಸಿ ನೀನೆ. ಜಾನೆ ಬಲು ಜಾನೆ ಮುದ್ದಾಡುವೆವು ಬಾರೆ. ದೇವಿ, ಕುರುಕುಲ ಅದ ಮರ ಕೆಣಕುವೆ ರಣಗಳು ಕುರುವಂಶವನ್ನು ನಾಶವಗೈವೆ. ದೇವಿ, ಸ್ವಾಮಿ, ಪ್ರಾಣೇಶ್ವರ, ಗುರುಕುಲ ಅದ ಮರ ಕೆಣಕುವೆ ಅಲ್ಲವೇ
ಏತಕ್ಕೆ ಚಿಂತಿತೆ ಧ್ರುಪದ ಕುಮಾರಿಯ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾನೆ ಬಲು ಜಾನೆ ಮುದ್ದಾಡುವೆವು ಬಾರೆ ಈ ಭೀಮನ ಶ್ರೇಯಸಿ ನೀನೇ ದೇವಿ ಸಮಾಧಾನ ಸ್ವಾಮಿ ಸಮಯ ಮರವೆನೆ ನಾನು ಮರೆಯುವುದಿಲ್ಲ ಸ್ವಾಮಿ ಪ್ರಾಣೇಶ್ವರ ಶಬತವ ಮರವೆನೆ ನಾನು ಏತಕ ಚಿಂತಿತ ಧ್ರುಪದ ಕುಮಾರಿಯೇ ಇಲ್ಲ ಸ್ವಾಮಿ ಏತಕ ಚಿಂತಿತ ಧ್ರುಪದ ಕುಮಾರಿಯ ಬಿಚ್ಚಿದ ಮುಡಿಯ ಕಟ್ಟುವ ಬಾರೆ ಬಿಚ್ಚಿದ ಮುರಿಯನ್ನು ಕಟ್ಟು ಜಾನೆ ಬಲು ಜಾನೆ ಮುದ್ದಾಡುವೆವು ಬಾರೆ ಈ ಶ್ರೇಯಸಿ ನೀನೆ ಆಂಚರಿ ಶ್ರೇಯಸಿ ನೀನೆ ಜಾನೆ ಬಲು ಜಾನೆ ಮುದ್ದಾಡುವೆವು ಹೇಳಿ ಸ್ವಾಮಿ ದುರುಳದು ಚಾಪನ ಬರಳನ್ನು ಬಗೆದು ಆಂಚರಿ ಸ್ವಾಮಿ ದುರುಳದು ಚಾಪನ ಬರಳನ್ನು ಬಗೆದು ದುರ್ಯೋಧನನ ಪಡೆಯನ್ನು ಮುರಿವೆ ಸತ್ಯ ಸ್ವಾಮಿ ದುರ್ಯೋಧನನ ಪಡೆಯನ್ನು ಮುರಿವೆ ಏತಕ ಚಿಂತಿತ ಧ್ರುಪದ ಕುಮಾರಿಯೇ ಇಲ್ಲ ಸ್ವಾಮಿ ಏತಕ ಚಿಂತಿತ ಧ್ರುಪದ ಕುಮಾರಿಯ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಜಾನೆ ಬಲು ಜಾನೆ ಸ್ವಾಮಿ ಮುದ್ದಾಡುವಿರ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ಸ್ವಾಮಿ ದೇವಿ ಪ್ರಿಯತಮ ಪ್ರಿಯ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಭ್ರಮರೆಯ ಮನದಿ ಎಲ್ಲಿ ವಿರಾಮ ಸ್ವಾಮಿ ಭ್ರಮರೆಯ ಮನದಿ ಎಲ್ಲಿ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಬನ್ನಿ ಸ್ವಾಮಿ ಆಹಾ ಬಹಳ ಆನಂದವಾಗಿರುವಿರಿ ಅಲ್ಲವೇ ಪ್ರಿಯತಮೆ ಮನ ಮುರಿಸಾಯಿ ನಾದ ವಿಲಾಸ ಸ್ವಾಮಿ ಪ್ರಿಯತಮ ಪ್ರಿಯತಮೆ ಮನ ಮುರಿಸೋವಾಯಿ ನಾದ ವಿಲಾಸ ಕೌರವ ಶಿರವ ದರೆಯಲು ನೀನು ಸ್ವಾಮಿ ಕೌರವ ಶಿರವ ದರೆಯಲು ನೀನು ಪ್ರಾಣೇಶ್ವರ ಸ್ವಾಮಿ ದೇವಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಆನಂದವಾಯಿತು ಸ್ವಾಮಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು
ಪ್ರಿಯತಮೆ. ಬಹಳ ಆತರವಾಗಿರುತ್ತೆ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ. ಪ್ರಿಯತಮೆ, ಎಷ್ಟು ಆನಂದವಾಗಿರುವುದು ಸ್ವಾಮಿ. ಸ್ವಾಮಿ ನೆನಪಿದೆ, ಒಂದು ದಿನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುರಾಂತಕ ರಾತ್ರಿ ನಡೆಯುವುದು ಮತ್ತು ನೀವೇ ಸಂಬೋಧಿಸಿದಿರಲ್ಲ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಅಪೇಕ್ಷಿಸಿರುವೆಯ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮನು. ಸ್ವಾಮಿ ಹೇಳುವ ಮಾತವಲ್ಲ, ಆಡದಂತೆ ನಡೆದುಕೊಳ್ಳಬೇಕು. ಸುಮ್ಮನೆ ಮಾತನಾಡಿದರೆ ಬಂದ ಪ್ರಯೋಜನವಾದರೂ ಏನಿದೆ ಪ್ರಿಯ? ದೇವಿ, ಸುಮ್ಮನೆ ನನ್ನನ್ನು ಕಾಡಬೇಡ. ಪಾಂಚಾಲಿ, ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸತ್ಯ ಪ್ರಸ್ತಾಪವನ್ನು ತೊಡಗಲಿ, ನಾನು ಮಾತ್ರ ಆತುರದಿಂದ ಯುದ್ಧವನ್ನು ನಿರೀಕ್ಷಿಸುತ್ತಿದ್ದೇನೆ. ಪಾಂಚಾಲಿ, ಧರ್ಮ ಪಾರಾಯಣದ ವಿಧಿಷ್ಠರು ಆ ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ದೇವಿ, ಸ್ವಾಮಿ ಪಾಂಚಾಲಿ, ದೇವಿ, ಕೂಡ ಕೌರವನ ಬಾಳು ಗೆಲ್ಲಿಸು, ಬಾಳು ನೀಸುವ ಮಧ್ಯೆ ಕೂಡ ಕೌರವನ ಬಾಳು ಗೆಲ್ಲಿಸು, ಬಾಳು ನೀಸುವ ಮಧ್ಯೆ ಸೈರಿಸೆ ದುರದೊಳು ಸೈರಿಸೆ ಈ ಪರಿಯನ್ನು. ಕುರುಕುಲವೆಲ್ಲ ಪಾಂಚಾಲಿ, ದುರುಳ ಕೌರವನ ಸೇವೆ ಪಡೆಯುವೆ, ದುರುಳ ಕೌರವನ ಸೈರಿಸೆ ದುರದೊಳು ಸೈರಿಸೆ ಈ ಪರಿಯನ್ನು, ದುರದೊಳು ಸೈರಿಸೆ ಈ ಪರಿಯನ್ನು. ದೇವಿ, ನಾನೇನು ಬರುವೆನು? ನೋಡೋಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನ ಸಮಾಧಾನ ಪಡಿಸಲು ನಿನ್ನ ಹೊರತು ಬೇರೆ ಯಾರು ಶಕ್ತರಲ್ಲ. ಹೌದು ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರನ್ನು ಯುದ್ಧ ಮಾಡೋದಕ್ಕಿಂತ ಈ ನನ್ನ ಸೋದರ ಭೀಮಸೇನನ ಕೋಪವನ್ನು ಶಮನ ಮಾಡುವುದು ಅಸಾಧ್ಯ. ಭೀಮಸೇನ, ಅಗ್ರಜ, ನನ್ನ ಮೇಲೆ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ಬಿರುಗೂದಲು ನಿಮ್ಮ ಉತ್ತರ ಕೊಡಬಲ್ಲದು ಅಲ್ಲವೇನು? ಅಗ್ರಜ, ಭೀಮಸೇನ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಾನು ನಿಮಗೊಂದು ವಿಚಾರವನ್ನು ಹೇಳಬೇಕಂತಿದ್ದೇನು. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಅದನ್ನು ಹೇಳುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ವಹಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಏಕಣ್ಣ, ಏಕೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಲಂಕವೆಂದು ಅಣ್ಣ ದರಿದ್ರ ಭಿಕ್ಷಿಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸತ್ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಅಣ್ಣ, ಭೀಮಸೇನ, ಈ ಸಂಧಿಯು ನಿಮಗೆ ಅಶಕ್ತವಾಗಿ ಕಾಣಬಹುದು, ಆದರೆ ನಾನು ಇನ್ನೊಂದು ಗಳಿಗೆ ಇದನ್ನು ಸಹಿಸಲಾರೆ. ಅಣ್ಣ, ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು
ಮತ್ತು ಈರನಗದೆ ಇಡೀ ಕುರುಕವನ್ನೆಲ್ಲ ಸರ್ವನಾಶ ಮಾಡುವೆನು. ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನ್ನ ಪ್ರತಿಜ್ಞತೆ ನಾನು ನಡೆಯುವೆನು. ಭೀಮಸೇನ, ಏಕರ ನಡತೆ ಪ್ರೀತಿ ಸಹೋದರ, ಏಕರ ನಡತೆ ಪ್ರೀತಿ ಸಹೋದರ, ಆತುರದಿ ಫಲವೇ ನೀಡೋಣೆ. ಭೀಮಸೇನ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ 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 ವಿಚಾರದ ಮರ್ಮವನರಿಯದೆ, ಧರ್ಮಕ್ಕೆ ತಲೆಬಾಗುವಿರೇತಕ್ಕೆ, ಧರ್ಮಕ್ಕೆ ತಲೆಬಾಗುವಿರೇತಕ್ಕೆ, ಏತರ ನಡತೆ ಪ್ರೀತಿ ಸಹೋದರ, ಆತುರದಿ ಫಲವೇ ನೀಡೋಣೆ. ಭೀಮಸೇನ, ಅಗ್ರಜ, ಶಾಂತನಾಗು ಸಹೋದರ. ನಿನ್ನ ಕೋಪವನ್ನು ಶಮನ ಮಾಡುವುದು ನನ್ನಿಂದ ಅಸಾಧ್ಯ. ನಿಲ್ಲು ಸೋದರ, ಶಾಂತನಾಗಿ ನಿಲ್ಲು. ಪಾಂಚಾಲಿ ದೇವಿ, ಮಾನು ನಿಮನದ ವೇದನೆ ನೀಗಿಸು, ಸಮಯವಿದೆಂದರಿದೆಯ ಕರುಣಿ, ಇದಕ್ಕೆ ಇದು ಗುಣವೋ ದೇವಿ. ಧರ್ಮ ಜನಮಯ ನಿರ್ಮಲ ಭ್ರಾತೃವು ದೇವಿ, ಧರ್ಮ ಜನಮಯ ನಿರ್ಮಲ ಭ್ರಾತೃವು, ನಿರುವುದನು ಚಿತ ಪರಿಗಿಸದೆ ನುಡಿಯ, ನಿರುವುದನು ಚಿತ ಪರಿಗಿಸದೆ ನುಡಿಯ, ಸಹಿಪುದು ಮನದನು ತಾಪವ ಕರುಣಿ. ಸ್ವಾಮಿ, ಸಹಿಪುದು ಮನದನು ತಾಪವ ಕರುಣಿ, ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯದ ಮರುಗುವುದೇಕೆ. ಹೌದು ಸ್ವಾಮಿ. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯದ ಮರುಗುವುದೇಕೆ. ಸಾರ ಸಾಕ್ಷಿನಿ ಅರಿಯದೆ ಈ ಪರಿ, ಸಾರ ಸಾಕ್ಷಿನಿ ಅರಿಯದೆ ಈ ಪರಿ, ಏಕಿಂತು ನೀನಿಂದು ನೀ ಕೋಪಗೊಳ್ಳುವೆ, ಏಕಿಂತು ನೀನಿಂದು ನೀ ಕೋಪಗೊಳ್ಳುವೆ. ಮಾನು ನಿಮನದ ವೇದನೆ ನೀಗಿಸೋ, ಸಮಯವಿದೆಂದರಿದೆಯ ಕರುಣಿ, ಇದಕ್ಕೆ ಇದು ಗುಣವೋ. ಪಾಂಚಾಲಿ, ಇದಕ್ಕೆ ನಿನ್ನ ಉತ್ತರವೇನು? ಸ್ವಾಮಿ, ಧರ್ಮ ಧರ್ಮ ಎಂದು ಹೇಳುತ್ತಾ ಈ ರೀತಿ ಮಾತನಾಡುವುದು ನಿಮ್ಮ ಧರ್ಮವೇನು ಸ್ವಾಮಿ? ದೇವಿ, ಯುದ್ಧದಂತೆ ಶಾಂತಿ ರಕ್ಷಣೆ ಕೂಡ ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂದು ನೀನಿನ್ನು ತಿಳಿದಿಲ್ಲ. ನಾವು ಅಭಿಮಾನವಶಕ್ಕಾಗಿ ಮುಂದಿನ ಯುದ್ಧವನ್ನು ಪ್ರಾರಂಭಿಸಿದರೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಸರ್ವ ಪ್ರಯತ್ನ ಪಟ್ಟಿರುವನು ದೇವಿ. ರಾಜೇಂದ್ರ, ದೋವಿನನ್ನು ಸಂಧಿಗೆ ಕಳುಹಿಸಿ ಅಪಮಾನವಾಯಿತು. ಈಗ ಅಣ್ಣನಿಗೂ ಸಹ ಆ ರೀತಿ ಯಾವುದೇ ನಾನು ಹೇಳಿದ್ದೀನಿ ಸ್ವಾಮಿ. ಏನಿ ಕೋಲಾಹಲ? ನಾನಿನ್ನು ಹೋಗುವೆನವರು. ಈ ಸಂಧಿಯ ಫಲಾಫಲ ಕೇಳಲು ನನಗಾಗ. ಸ್ವಾಮಿ, ಶಾಂತರಾಗಿ ಸ್ವಾಮಿ. ಅತ್ತ ನೋಡಿ, ಅಣ್ಣ ಬರುತ್ತಿದ್ದಾರೆ. ಅವರ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಅನಂತರ ಹೋಗುವಿರಂತೆ. ಅಣ್ಣ ಶೌರಿ ಗಿರಿಧಾರಿ ಮಹಿಮಾ ಅಮಿತ ಜನಗಳ ಗುಣಧಾಮ
ಅಣ್ಣ ನಮಸ್ಕರಿಸಿ ಅಣ್ಣ. ಮಂಗಳವಾಗಲಿ ಸಹೋದರಿ. ಪರಮಾತ್ಮ ಪಾಂಡುಪುತ್ರ ಪ್ರಣಾಮ ಸ್ವೀಕರಿಸು ದೇವ. ಯಶೀಲನಾಗು ಧರ್ಮನಂದನ. ವಾಸುದೇವ ಭೀಮಸೇನ ವಾಸುದೇವ, ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶೀಲನಾಗು ಅರ್ಜುನ. ಪರಮಾತ್ಮ ಹೋದ ಕಾರ್ಯವೇನಾಯ್ತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಯದುಪತಿ ಸಂಧಿಯಷ್ಟೇ ನಡೆಯುತ್ತೆ. ನಡೆಯಿತು ಧರ್ಮನಂದನ. ಕೃಷ್ಣ ಪಾಂಚಾಲಿ ಇನ್ನಿರುವುದು ನನಗೆ ಸಾಧ್ಯವಿಲ್ಲ. ಇವರ ಇಚ್ಛೆಯಂತೆ ಇವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಶಾಂತರಾಗಿ ಸ್ವಾಮಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿಯುವುದು. ಕೃಷ್ಣ ಭೀಮಸೇನ ಯದುಪತಿ ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ನಾವು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲೇ ನಡೆಯಿತು ಶ್ರೀಧನ. ನಾನಿನ್ನು ತಡೆಯಲ್ಲ ರುಕ್ಮಿಣಿಪತಿ. ಈ ಸಮಸ್ತ ಮಾತುಗಳು ನನಗೊಪ್ಪುವುದಿಲ್ಲ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತು ತಾನೆ. ಆಯಿತು ಧರ್ಮನಂದನ. ಕೃಷ್ಣ! ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತವು. ಅಜ್ಞಾತವಾಸ ನೆಪದಿಂದ ಅರ್ಜುನನ ಬಳೆಯನ್ನು ತೊಟ್ಟನು. ಕೃಷ್ಣ ಭೀಮಸೇನ ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ವಾಸುದೇವ ಭೀಮಸೇನ ಸೀರೆಯನ್ನು ಉಣಿಸುತ್ತಿರುವಿಯಾ? ಯಾದವ ಅಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿಗಿಷ್ಟೊಂದು ಆಕ್ರೋಶ ಬೇಕೆ ದೇವ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವಾಗಿರುವುದು. ಕೃಷ್ಣ ಭೀಮಸೇನ ಸ್ವಾಭಿಮಾನ ಶೂನ್ಯನಾದ ಸನ್ನೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಕೃಷ್ಣ ಸಂಬಂಧವಿರುವುದು ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ ಮುಂದೆ ಏನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಅಣ್ಣ? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಆ ದುರ್ಯೋಧನ ಆತನು ಸಹ ಭೀಮಸೇನ. ಕೃಷ್ಣ ಆಯಿತು, ಸರ್ವನಾಶ ಆಯಿತು. ಇದನ್ನು ನೀನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಯಾಜ್ಞಸೇನಿ ದೇವಿ. ಕೃಷ್ಣ ಭೀಮಸೇನ ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ನಾನು ತೀರಿಸುವೆನು ದೇವಿ. ಭೀಮಸೇನ ನಿಲ್ಲಯ್ಯ ನಿಲ್ಲು. ನೀವು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುತ್ತಿದ್ದ ಬಗ್ಗೆಯಾದರೂ ಹೇಗೆ? ನನ್ನ ಮಾತನ್ನು ಸಾವಧಾನದಿಂದ ಕೇಳು. ಕೃಷ್ಣ ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪುವುದಿಲ್ಲ. ಭೀಮಸೇನ ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ವಾಸುದೇವ ಭೀಮಸೇನ ಏನು? ಅಗ್ರಜ ಧರ್ಮನಂದನ ಭೀಮಸೇನ ಆ ಬಂಡ ದುರ್ಯೋಧನನು ನನಗೊಂದು ಸಂದೇಶವನ್ನು ಕಳಿಸಿರುವಂತೆ ಹೇಳಿದೆಯಾ? ಪಾರ್ಥ, ಧನುಂಜಯ, ಆ ಮದಂಧನಾದ ಕೌರವನು ನನಗೆ ಒಂದು ಸಂದೇಶವನ್ನು ಕಳಿಸಿರುವಂತೆ. ಪಾಂಚಾಲಿ ಸ್ವಾಮಿ ಪ್ರಿಯತಮೆ ಹೇಳಿ ಸ್ವಾಮಿ. ದೇವಿ ಅಬ್ಬಬ್ಬ, ಆ ಏಡಿ ಕೌರವನು ನನಗೆ ಒಂದು ಸಂದೇಶವನ್ನು ಕೃಷ್ಣ ವಾಸುದೇವ ಹೇಳು, ಏನು ಆ ಸಂದೇಶ? ನೀನು ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ನೀನು ಕೈಕೊಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ 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 ಹೇಳು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಈ ಪರಿಹಾಸ ಬೇಕಾ ಕೃಷ್ಣ? ಇದು ಪರಿಹಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಭಯವಾಗುವುದಯ್ಯ.
ನನ್ನನ್ನು ಕಂಡರೆ ಕೃಷ್ಣನಿಗೆ ಭಯ. ಕೃಷ್ಣ, ಭೀಮಸೇನ, ಇದು ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ಚೇರ್ ಕೊಡಲ್ಲ. ನನ್ನ ಬದಿಯಲ್ಲಿ ಕೈಕೊಟ್ಟು ಕುಳಿತುಕೋ. ಆ ದುರ್ಯೋಧನ ಸಂದೇಶವನ್ನು ನಿನಗೆ ಹೇಳುವೆನು. ವಾಸುದೇವ, ಇದು ಭೀಮಸೇನ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ ಆಹಾ, ಕೋಪ ಮಾಡುವುದಿಲ್ಲ ಅಷ್ಟೇ ತಾನೇ? ಅರ್ಜುನ ಅದು ಹಾಗಾದರೆ ನಿನ್ನ ಗದೆಯನ್ನು ಸ್ವಲ್ಪ ದೂರ ಬಿಡು. ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಈಗ ಎಲ್ಲರೂ ಕೇಳಿರಿ. ತಂಗಿ, ನಾನು ಹೇಳಿದಂತೆ ಕೇಳುವೆಯಾ? ಅಣ್ಣ, ನಿನ್ನ ಮಾತನ್ನ ಎಂದಾದರೂ ಮೀರಿರುವನೇ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹೆಗ್ಗವನ್ನು. ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರ್ಯಾಸವೇನು? ಪರ್ಯಾಸ್ಯವಲ್ಲ ಸಹೋದರಿ, ಶತ್ರುಗಳ ಎಡಮುಡಿಗಳನ್ನು ಬಿಡಿಸುವುದರಲ್ಲಿ ನೀನು ಬಹಳ ನಿಪುಣಿಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ ಅಂತ ಸಹೋದರಿ. ಹಾಗೆ ಆಗಲಿ ಅಣ್ಣ. ಪಾಂಚಾಲಿ, ಸ್ವಾಮಿ, ದೇವಿ, ಆಹಾ, ಭೀಮಸೇನ, ಆ ದುರ್ಯೋಧನ ಸಂದೇಶ. ಕೃಷ್ಣನು ನೀ ಮಣ್ಣನ್ನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಸತ್ಯವಾಗಿಯೂ ಬಂಧಿಸಲೇ? ಬಂಧಿಸು. ಹಾಗೆ ಆಗಲಿ ಸ್ವಾಮಿ. ಅಬ್ಬಾ, ಈಗ ಸಮಾಧಾನವಾಯಿತು. ಈಗ ಕೇಳಿರಿ, ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ನನಗೆ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾದ. ಯಾರು ಈಗ ಕಾರ್ಯವನ್ನು ಮಾಡಿದವರು? ಪರಮಾತ್ಮ, ಈ ಕಾರ್ಯವನ್ನು ಯಾರ್ಯಾರು ಮಾಡಿದರು? ಇನ್ಯಾರು? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆ ದುರಾಚಾರಿಯಾದ ದುಶ್ಯಾಸನನು ಈ ಕೃತ್ಯವನ್ನು ಮಾಡಿದನು. ಇದನ್ನು ಅವರಿಗಲ್ಲದೆ ಮತ್ತಾರಿಗೆ ಮಾಡಲು ಸಾಧ್ಯ? ಏನು ಹೇಳಿದೆ ಕೃಷ್ಣ? ಈ ಯಜ್ಞದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದ ಆ ದುರಾತ್ಮರು ಯಾದೇವ? ಈ ನೀಚ ಕೃತಿಯಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನೋಡಿದ ಕೌರವನು ಇದಮ್ಮ ಪತಿಯೇ ಕೇಳಿ. ದುಡುಕುತ್ತ ನೋಡಿದ ಕೌರವನು ಇದಮ್ಮ ಪತಿಯೇ ಕೇಳಿ. ಕಡೆಗೆ ಯುದ್ಧವ ಗೈವೆ ಕೊಡೆ ನಾನು. ಕಡೆಗೆ ಯುದ್ಧವ ಗೈವೆ ಕೊಡೆ ನಾನು. ಅಣ್ಣ, ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡನು. ಅಣ್ಣ, ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡನು. ಕೃಷ್ಣ, ಇದುವೇನು ರಾಜ್ಯ ಮಾಡಿದಾಗಲೇ. ಕೊಡುವೆನು ರಾಜ ಮಾಡಿದಾಗಲೇ. ದುಡುಕುತ್ತ ನೋಡಿದ ಕೌರವನು ಹಿಡಂಬ ಪತಿಯೇ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನಿಮಗೆ ಸಂಧಿಯನ್ನು ನೀವು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಪರಮಾತ್ಮ, ನಮಗೆ ಧರ್ಮನಂದನ. ತಿಳಿದಿರೋದು ಒಂದೇ ಉತ್ತರ, ಅದು ಯುದ್ಧ. ದೇವ, ಇನ್ನು
ನಿಮ್ಮ ಇಚ್ಛೆಯಂತೆ ಮಾಡು ಮುಕುಂದ. ವಾಸುದೇವ ಭೀಮಸೇನ ಪಾಂಚಾಲಿ, ಸ್ವಾಮಿ, ಈ ನನ್ನ ಕರಗಳನ್ನು ಬಿಚ್ಚು. ಆ? ಅಗ್ರಜ ಧರ್ಮನಂದನ, ಈ ನನ್ನ ಕರಗಳನ್ನು ಬಿಚ್ಚು. ಅರ್ಜುನ, ಪಾರ್ಥ, ಈ ನನ್ನ ಕೈಗಳನ್ನು ಬಿಚ್ಚು. ಆ? ಕೃಷ್ಣ, ವಾಸುದೇವ, ನೀನು ಬಿಚ್ಚುವುದಿಲ್ಲ ಬಿಡು. ಆ? ಬೇಡ ಬೇಡ, ಯಾರು ಬಿಚ್ಚುವುದು ಬೇಡ. ಆ? ಯಾರು ಬಿಚ್ಚುವುದು ಬೇಡ, ನಾನೇ ನಾನೇ ಬಿಚ್ಚಿಕೊಳ್ಳುವುದು. ಎಲ್ಲಿ ಎಲ್ಲಿ ನನ್ನ ಕಥೆ? ಈಗ ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಅಂದು ಅಂದು ದುರ್ಯೋಧನ ಒಡ್ಡೋಲಗದಲ್ಲಿ ದುರ್ದೈವದ ಪರಮಾವಧಿ ಶಿಖರವು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ಮುಕ್ತ ಕೇಸಿಯಾಗಿ ನಿಂತಿದ್ದ ಪಾಂಚಾಲಿ ರಾಜ ನಂದನಿಯ ಸಮ್ಮುಖದಲ್ಲಿ ಅಂದು ನಾನು ಪ್ರತಿಜ್ಞೆಯನ್ನು ಮಾಡಿದೆನು. ಈಗ ಈಗ ಯುದ್ಧ ಸನ್ನದ್ಧ ನಾಳು ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಕೌರವನ ಚೋರಾದ ಮನೆ ಛೇದಿ ಪಂಚಿರವ ತಲೆ ಆವಿಸುವೆ. ಚೋರ ಅದ ಮನೆ ಛೇದಿ ಪಂಚಿರವ ತಲೆಯನ್ನು ಆರಿಸುವೆ. ಆರಿಸುವೆ, ತಲೆಯನ್ನು ಆರಿಸುವೆ. ದೇವಿ, ನೋಡದು ಶಾಸನ ವಸಂತಳವ. ಸ್ವಾಮಿ, ದೇವಿ, ನೋಡದು ಶಾಸನ ವಸಂತಳವ. ಬಿಡಿ ಮೈಯನ್ನು ಕಟ್ಟಿಸುವೆ. ದೇವಿ, ನೋಡದು ಯೋಧನ ಹಣೆಯನ್ನು ಬಗೆದು ನೋಡದು ಯೋಧನ ಹಣೆಯನ್ನು ಬಗೆ ನಿನ್ನ ಸಮತವನ್ನು ಈಡೇರಿಸುವೆ. ಹಣವರಿಯ ರಕ್ತವೀರುತ, ಹಣವರಿಯ ರಕ್ತವೀರುತ. ಎನ್ನ ಪ್ರತಿಜ್ಞೆ ಈಡೇರಿಸುವೆ, ಎನ್ನ ಪ್ರತಿಜ್ಞೆ ಈಡೇರಿಸುವೆ, ನನ್ನ ಪತಿ ಎನ್ನ ಪ್ರತಿಜ್ಞೆ ಈಡೇರಿಸುವೆ. ಚೋರ ಅಲಮನ ಛೇದಿ ಪಂಚಿರವ ತಲೆಯನ್ನು ಬಗೆದು ಆರಿಸುವೆ. ತಲೆಯನ್ನು ಗಗನಕ್ಕೆ ಆರಿಸುವೆ. ತಲೆಯನ್ನು ಗಗನಕ್ಕೆ ಆರಿಸುವೆ, ಆರಿಸುವೆ, ಆರಿಸುವೆ. ದೇವಿ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ ವೀರ ವೀರ ಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳೆ ನಾಳೆ ನಡೆಯುವ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ನಿರ್ಮೂಲ ಮಾಡಿ ಆ ಪಾಪಿ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡಿಮುಡಿಯನ್ನು ಕಟ್ಟಿಸಿ, ಪ್ರಿಯತಮೆ ಸ್ವಾಮಿ, ದೇವಿ, ಈ ನಿನ್ನ ಬಿಡಿಮುಡಿಯನ್ನು ಕಟ್ಟಿಸಿ ತದನಂತರ ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಗದ ಈ ನನ್ನ ಗದಾ ಗಾತ್ರದಿಂದ ಒಂದೇ ಏಟಿಗೆ ಚಿತ್ರವಾಗಿ ಮಾಡಿ ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ಕೃಷ್ಣ, ಭೀಮಸೇನ ವಾಸುದೇವ, ಇದಕ್ಕೆ ಈ ನಿನ್ನ ಪಾದವೇ ಸಾಕ್ಷಿ.